1971ರಲ್ಲಿ ಇಂದಿರಾ ಗಾಂಧಿ ವಿರುದ್ಧವೂ ಇತ್ತು ಮಹಾಮೈತ್ರಿ. ಚುನಾವಣೆಯಲ್ಲಿ ಏನಾಯಿತು? ಲೋಕಸಭೆ ಮೊದಲ ಬಾರಿಗೆ 1971ರಲ್ಲಿ ಅವಧಿಪೂರ್ವ ಚುನಾವಣೆ ಎದುರಿಸಿತ್ತು. 1960ರಿಂದ 70ರ ದಶಕದಲ್ಲಿ ದೇಶದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮೀಕರಣದಲ್ಲಿ ಅಗಾಧ ಬದಲಾವಣೆಗಳು ಕಂಡುಬಂದವು. ಜನಸಂಖ್ಯೆ ಹೆಚ್ಚಳ, ಆಹಾರದ ಅಭಾವ, ಆರ್ಥಿಕ ಹಿಂಜರಿಕೆ ದೇಶದಲ್ಲಿ ಇನ್ನಿಲ್ಲದಂತೆ ಕಾಡಿದವು. ಆಹಾರದ ಕ್ಷಾಮದ ನಡುವೆ ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳಲು 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದ ಪ್ರಧಾನಿ ಇಂದಿರಾ ಗಾಂಧಿ ಕಾಂಗ್ರೆಸ್ನಲ್ಲಿ ಕಾಣಿಸಿಕೊಂಡಿದ್ದ ಆಂತರಿಕ ಬಂಡಾಯ, ಪಕ್ಷ ವಿಭಜನೆಯ ಹಿನ್ನಡೆ ಮೆಟ್ಟಿ ನಿಲ್ಲಲು 15 ತಿಂಗಳು ಮೊದಲೇ 4ನೇ ಲೋಕಸಭೆ ವಿಸರ್ಜಿಸಿ 1971ರಲ್ಲಿ ಚುನಾವಣೆಗೆ ಹೋದರು. ಅದುವರೆಗೂ ತನ್ನಿಂತಾನೇ ಸಹಜವಾಗಿ ಜಾರಿಯಲ್ಲಿದ್ದ ಒಂದು ದೇಶ ಒಂದು ಚುನಾವಣೆ ಪದ್ಧತಿಗೆ ಬ್ರೇಕ್ ಬಿತ್ತು. ಇಂದಿರಾ ಗಾಂಧಿ ಉಚ್ಚಾಟನೆ. 1969ರಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಇಂದಿರಾ ಗಾಂಧಿ ಅವರನ್ನು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಎಸ್ ನಿಜಲಿಂಗಪ್ಪ ಉಚ್ಚಾಟನೆ ಮಾಡಿದರು. ಈ ವೇಳೆ ಇಂದಿರಾ ಸಾರಥ್ಯದಲ್ಲಿ ಕಾಂಗ್ರೆಸ್ ರಿಕ್ವಿಸಿಷನ್, ಕೆ ಕಾಮರಾಜ್ ನೇತೃತ್ವದಲ್ಲಿ ಕಾಂಗ್ರೆಸ್ ಆರ್ಗನೈಸೇಷನ್ ವಿಭಜನೆಯಾಯಿತು. ಹಿರಿಯರು, ಹಳೆ ತಲೆಗಳು ಒಂದು ಕಡೆ ಇದ್ದರೆ, ಇನ್ನೊಂದೆಡೆ ನಿಷ್ಠಾವಂತರ ಜತೆಗೂಡಿದ ಇಂದಿರಾ ಗುಂಪು ರಚನೆಯಾಯಿತು. 705 ಸದಸ್ಯರಲ್ಲಿ 446 ಮಂದಿ ಕಾಂಗ್ರೆಸ್ ರಿಕ್ವಿಸಿಷನ್ ಬೆಂಬಲಿಸಿದರು. ಮಹಾಮೈತ್ರಿ ರಚನೆ. ಇಂದಿರಾ ಗಾಂಧಿ ಅವರನ್ನು ಸೋಲಿಸಲು ಸಿ ರಾಜಗೋಪಾಲಾಚಾರಿ ಅವರ ಸ್ವತಂತ್ರ ಪಕ್ಷ, ಕಾಂಗ್ರೆಸ್ ಆರ್ಗನೈಸೇಷನ್, ಭಾರತೀಯ ಜನಸಂಘ, ಎಡಪಕ್ಷಗಳು, ಸಂಯುಕ್ತ ಪ್ರಜಾ ಸೋಷಿಯಲಿಸ್ಟ್ ಪಕ್ಷಗಳು ಮಹಾಮೈತ್ರಿ ರಚನೆ ಮಾಡಿಕೊಂಡವು. ಇಂದಿರಾ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ 442 ಕ್ಷೇತ್ರಗಳಿಗೆ ಸಮಾನ ಅಭ್ಯರ್ಥಿ ಕಣಕ್ಕಿಳಿಸಿದವು. ಚುನಾವಣಾ ವಿಷಯ. ದೇಶದಲ್ಲಿ ತಾಂಡವವಾಡುತ್ತಿದ್ದ ಆಹಾರದ ಅಭಾವ, ಮಿತಿ ಮೀರಿದ ಜನಸಂಖ್ಯೆ, ನಿರುದ್ಯೋಗ ಹೆಚ್ಚಳ, ತೀವ್ರ ಬರಗಾಲದಿಂದ ಕುಸಿದ ಆರ್ಥಿಕ ಬೆಳವಣಿಗೆ, ಹೆಚ್ಚಿದ ಜನಪ್ರಿಯ ಯೋಜನೆ, ರೂಪಾಯಿ ಅಪಮೌಲ್ಯ, ಹೆಚ್ಚಿದ ಭ್ರಷ್ಟಾಚಾರ, ಮಿತಿ ಮೀರಿದ ಬೆಲೆ ಏರಿಕೆ. ಜನಮತ ವಿವರ ಹೀಗಿದೆ. ದೇಶದ ಒಟ್ಟು ಜನಸಂಖ್ಯೆ 54,79,49,809. ಇನ್ನು ಮತದಾನಕ್ಕೆ ಅರ್ಹರಾದವರ ಸಂಖ್ಯೆ 27,41,89,132. ಇನ್ನು ಮತದಾನ ಮಾಡಿದವರ ಸಂಖ್ಯೆ 15,15,36,802. ಶೇಕಡ 55.27 ಮತದಾನದ ಪ್ರಮಾಣವಾಗಿತ್ತು. ಕಾಂಗ್ರೆಸ್ ವರ್ಸಸ್ ಮಹಾಮೈತ್ರಿ. 18ನೇ ಲೋಕಸಭೆ ಚುನಾವಣೆಯ ಈ ದಿನಗಳಲ್ಲಿ ನರೇಂದ್ರ ಮೋದಿ ವಿರುದ್ಧ INDIA ಹೆಸರಲ್ಲಿ ಒಗ್ಗೂಡಿದಂತೆ 1971ರ 5ನೇ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಅವರ ಕಾಂಗ್ರೆಸ್ ರಿಕ್ವಿಸಿಷನ್ ವಿರುದ್ಧ ಪ್ರತಿಪಕ್ಷಗಳ ಮಹಾಮೈತ್ರಿ ರಚನೆಯಾಯಿತು. ಈ ಎರಡರ ನಡುವೆ ತುರುಸಿನ ಸ್ಪರ್ಧೆ ನಿರೀಕ್ಷಿಸಲಾಯಿತು. ಇಂದಿರಾ ಗಾಂಧಿಗೆ ಭರ್ಜರಿ ಜಯ. ದೊಡ್ಡ ಗೆಲುವಿನ ಕನಸು ಹೊತ್ತಿದ್ದ ಮೈತ್ರಿ ನಾಯಕರಿಗೆ ಚುನಾವಣಾ ಫಲಿತಾಂಶ ದೊಡ್ಡ ಶಾಕ್ ನೀಡಿತು. ಹಲವು ಸಂಕಷ್ಟಗಳ ಹೊರತಾಗಿಯೂ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ರಿಕ್ವಿಸಿಷನ್ 352 ಸ್ಥಾನ ಬಾಚಿಕೊಂಡಿತು. 1967ರ ಚುನಾವಣೆಗಿಂತ 69 ಹೆಚ್ಚು ಕ್ಷೇತ್ರಗಳಲ್ಲಿ ಜಯಗಳಿಸಿತು. ಭಾರಿ ನಿರೀಕ್ಷೆ ಮೂಡಿಸಿದ್ದ ಕಾಂಗ್ರೆಸ್ ಆರ್ಗನೈಸೇಷನ್ 16 ಸ್ಥಾನ ಗೆದ್ದು ಮುಖಭಂಗ ಅನುಭವಿಸಿತು. 8 ಸ್ಥಾನ ಗೆದ್ದ ರಾಜಗೋಪಾಲಾಚಾರಿ ಅವರ ಸ್ವತಂತ್ರ ಪಕ್ಷ ಸಹ ಹೀನಾಯ ಸೋಲು ಅನುಭವಿಸಿತು. ಭಾರತೀಯ ಜನಸಂಘ, ಸಿಪಿಐ, ಸಿಪಿಎಂ, ಡಿಎಂಕೆ ಸೇರಿದಂತೆ ಬಹುತೇಕ ಪಕ್ಷಗಳು ಇಂದಿರಾ ಕಾಂಗ್ರೆಸ್ಗೆ ಸವಾಲೊಡ್ಡುವಲ್ಲಿ ವಿಫಲವಾದವು. ಭರ್ಜರಿ ಬಹುಮತದೊಂದಿಗೆ ಇಂದಿರಾ ಗಾಂಧಿ ಮತ್ತೊಮ್ಮೆ ದೇಶದ ಪ್ರಧಾನಿ ಪಟ್ಟಕ್ಕೇರಿದರು.
ಹೆಸರಿಲ್ಲದಂತೆ ಸೋತ ಪ್ರತಿಪಕ್ಷ ನಾಯಕರ ಎದುರು ಇಂದಿರಾ ಗಾಂಧಿ ದೇಶದ ಪ್ರಶ್ನಾತೀತ ನಾಯಕಿಯಾಗಿ ಹೊರಹೊಮ್ಮಿದರು. ತುರ್ತು ಪರಿಸ್ಥಿತಿ ಘೋಷಣೆ. ಚುನಾವಣಾ ಅಕ್ರಮ ಆರೋಪದ ಮೇಲೆ 1975ರ ಜೂನ್ 12ರಂದು ಇಂದಿರಾ ಗಾಂಧಿ ಅವರ ಆಯ್ಕೆಯನ್ನು ಅಲಹಾಬಾದ್ ಹೈಕೋರ್ಟ್ ಅಸಿಂಧುಗೊಳಿಸಿತು. ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಿದ್ದ ಇಂದಿರಾ ಅವರು 1975ರ ಜೂನ್ 25ರ ಮಧ್ಯರಾತ್ರಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರು. ಪ್ರತಿಪಕ್ಷದ ರಾಜಕೀಯ ನಾಯಕರನ್ನು ಜೈಲಿಗಟ್ಟಲಾಯಿತು. ಪತ್ರಿಕಾ ಸ್ವಾತಂತ್ರ್ಯ ಕಿತ್ತುಕೊಳ್ಳಲಾಯಿತು. ನ್ಯಾಯಾಂಗ ವ್ಯವಸ್ಥೆಯನ್ನು ನಿರ್ಬಂಧಿಸಲಾಯಿತು.